ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮ ಆರೋಗ್ಯ ಸಂವಾದ ಅನ್ನೋದಕ್ಕಿಂತ ಒಂದು ಇಂಟ್ರೊಡಕ್ಷನ್ ಮಾಡ್ಕ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ನೀವು ಉತ್ತರಗಳನ್ನ ಚಾಟ್ ಮುಖಾಂತರ ಮಾಡಿ, ನೀವು ಕೆಲವು ಪ್ರಶ್ನೆಗಳನ್ನ ಚಾಟ್ ಮುಖಾಂತರ ಕೇಳಿ. ಒಟ್ಟಿಗೆ ಟೋಟಲಿ ಈ 1 ಗಂಟೆ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ನೆರವೇರಿಸೋಣ. ಮೊಟ್ಟ ಮೊದಲನೇದಾಗಿ ನಿಮ್ಮ ಪ್ರಶ್ನೆ ನೋಡಿ. ಒಂದು ಉತ್ಪನ್ನ ಅಂತಂದಾಗ ಆ ಉತ್ಪನ್ನ ಆಗ್ಲಿಕ್ಕೆ ಆಲೋಚನೆ ಯಾಕೆ ಬಂತು ಅಂತ ತಿಳ್ಕೋಬೇಕು. ಆ ಉತ್ಪನ್ನದ ಇಂದಿನ ಮಹತ್ವವನ್ನ ತಿಳ್ಕೊತಾ ಹೋಗ್ಬೇಕು. ಯಾವಾಗ ಒಂದು ಪ್ರಾಡಕ್ಟ್ ಏನಿದೆ, ಆ ಪ್ರಾಡಕ್ಟಿಗೆ ಒಂದು ಔರ ಅಂತ ಇರುತ್ತೆ. ಔರ ಅಂದ್ರೆ ಅದು ಪ್ರಭೆ ಅಂತ ಕರಿತೀವಿ, ಅದಕ್ಕಿರ್ತಕ್ಕಂಥ ಒಂದು ಶಕ್ತಿ ಅಂತ ಕರಿತೀವಿ. ನಾವ್ ಯಾವಾಗ ಆ ಔರನ ಅರ್ಥ ಮಾಡ್ಕೋತೀವೋ, ಆ ಪ್ರಾಡಕ್ಟ್ ನಿಮ್ ಬಾಳಲ್ಲಿ ಲಕ್ಷ್ಮಿ ಆಗ್ಬಿಡುತ್ತೆ. ಆ ಪ್ರಾಡಕ್ಟ್ ನಿಮ್ ಬಾಳನ್ನ ಪ್ರಜ್ವಲಿಸುತ್ತೆ. ಹಂಗಾಗಿ ಈ ಉತ್ಪನ್ನಗಳು ಯಾಕೆ? ಎಲ್ಲದಕ್ಕಿಂತ ಮೊದಲಾಗಿ ಫಸ್ಟ್ ಆಫ್ ಆಲ್ ಸರ್, ವರ್ಜಿನ್ ಕೊಕೊನಟ್ ಆಯಿಲ್ ಬ್ರ್ಯಾಂಡ್ ಅಲ್ಲಿ ಯಾಕೆ ಸರ್, ಕೇರಾಮೃತ ಅಲ್ಲಿ ಯಾಕೆ ಸರ್ ಸೋಪು? ಈ ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲ್ ಯಾಕೆ, ಇದು ಏನಕ್ಕೆ ಅಂತಂದಾಗ ಸ್ನೇಹಿತರೆ, ಬನ್ನಿ ನಿಮಗೆ ಇಲ್ಲೊಂದು ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಚಾರವನ್ನ ತಿಳಿಸ್ತೀನಿ. ಸ್ನೇಹಿತರೆ, ನಾನಷ್ಟೇ ಅಲ್ಲ, ಭೂಮಿ ಮೇಲೆ ಎಷ್ಟು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇದೆಯೋ ಪ್ರತಿಯೊಬ್ಬರು ಕೂಡ ಸೋಪ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂತಂದ್ರೆ ಕೊಕೊನಟ್ ಆಯಿಲ್ ಬೇಕೇ ಬೇಕು. ಇದು ನೀವು ಬಹಳ ಚೆನ್ನಾಗಿ ತಲೆಯಲ್ಲಿ ಮನವರಿಕೆ ಮಾಡ್ಕೊಳ್ಳಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಬೀಜಗಳು ಮತ್ತು ಯಾವುದೇ ಎಣ್ಣೆಯಿಂದ ಸಾಬೂನನ್ನ ತಯಾರಿಸಕ್ಕಾಗಲ್ಲ. ಸಾಬೂನ್ ತಯಾರಿಸಿದ್ರು ಕೂಡ ಅದು ಮನುಷ್ಯನ ಉಪಯೋಗಕ್ಕೆ ಯೋಗ್ಯವಾಗಿರೋ ಸಾಬೂನಾಗಿ ಅದು ಇರದೇ ಇಲ್ಲ. ಮೊದಲನೇ ವಿಚಾರ ಕ್ಲಾರಿಟಿ ಸಿಗ್ತಾ ಇದೆಯಾ? ಸೊ ತೆಂಗಿನ ಎಣ್ಣೆಯಿಂದ ಪ್ರತಿಯೊಂದು ಕಂಪನಿಗಳು ಸೋಪನ್ನ ತಯಾರಿ ಮಾಡ್ತವೆ. ಈ ತೆಂಗಿನ ಎಣ್ಣೆಯಿಂದ ತಯಾರು ಮಾಡ್ತವೆ ಅಂತ ಅನ್ನೋದು ಒಂದು ಗುಣಕ್ಕೋಸ್ಕರ ಈ ತೆಂಗಲ್ಲಿ ಎಷ್ಟು ಫೇಮಸ್ ಇದೆ ಅನ್ನೋದು ನಿಮಗೆ ಹೇಳ್ತೀನಿ. ಕಡ್ಲೆಕಾಯಿ ಕೆಟ್ಟೋದ್ರೆ ಭೂಮಿಗೆ ಸಿಬೇಕು, ಸೂರ್ಯಕಾಂತಿ ಕೆಟ್ಟೋದ್ರೆ ಭೂಮಿಗೆ ಸಿಬೇಕು. ಆದ್ರೆ ತೆಂಗಲ್ಲಿ ಕೆಟ್ಟೋಗಿರೋದ್ರಿಂದ ವೇಸ್ಟ್ ಅಲ್ಲಿ ಬರೋ ಎಣ್ಣೆಗೂ ಇವತ್ತು ಮಾರ್ಕೆಟ್ ಅಲ್ಲಿ ನೀವು ತಿನ್ನೋ ಎಣ್ಣೆಗಿಂತ ಜಾಸ್ತಿ ರೇಟ್ ಇರುತ್ತೆ. ನೀವು ಈಗ ಮನೇಲಿ ತಂದು ತಿಂತಿದ್ದೀರಲ್ವಾ, ಸುಪೀರಿಯರ್ ಎಣ್ಣೆ ಅಂತ ಏನ್ ತಿಂತೀರೋ ಅದು. ಏನ್ ಹೇಳ್ತಾ ಇದ್ದೀರಾ ಗುರು ಸರ್? ಕೆಟ್ಟೋಗಿರೋ ಕೊಬ್ಬರಿಯಿಂದ ತೆಗಿಯೋ ಎಣ್ಣೆಗೆ ನಾವು ಮನೇಲಿ ತಂದು ತಿನ್ನೋ ಎಣ್ಣೆಗಿಂತ ಜಾಸ್ತಿ ರೇಟಾ? ಎಸ್, ಲಿಸನ್ ಕೇರ್ಫುಲಿ. ಮೊದಲು ಒಂದು ಪ್ರಾಡಕ್ಟಿನ ಪ್ರೋಸೆಸ್ ತಿಳ್ಕೊಳ್ಳಿ, ಆಮೇಲೆ ಅದರ ರಿಸಲ್ಟ್ ನಿಮಗೆ ಅರ್ಥ ಆಗುತ್ತೆ. ವೈ ನಮ್ಮ ಸೋಪ್ಸ್ ಎಷ್ಟು ಸುಪೀರಿಯರ್ ನೀವು ಆಮೇಲೆ ಮಾತಾಡ್ತೀರಾ, ಟೇಬಲ್ ಕುಟ್ಟಿ ಹೇಳ್ತೀರಾ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕಡ್ಲೆಕಾಯಿ ಕೆಟ್ಟೋದ್ರೆ, ಕಡ್ಲೆಕಾಯಿ ಬೀಜ ಕೆಟ್ಟೋದ್ರೆ ವೇಸ್ಟ್, ಎಸಿಬೇಕು ಅದನ್ನ. ಸೂರ್ಯಕಾಂತಿ ಬೀಜ ಎಸಿಬೇಕು ಅದನ್ನ. ನೀನ್ ಕೆಟ್ಟೋಗಿರೋ ಸೂರ್ಯಕಾಂತಿ ಬೀಜ ಯಾರು ತಾಣಲ್ಲ, ಇದೇನಕ್ಕೂ ಬರಲ್ಲ ಅಂತಾರೆ. ಆದ್ರೆ ಕೊಬ್ಬರಿನಲ್ಲಿ ಕೆಟ್ಟೋಗಿರೋ ಕೊಬ್ಬರಿದೇ ಒಂದು ದೊಡ್ಡ ಮಾರ್ಕೆಟ್ ಇದೆ. ಕೆಟ್ಟೋಗಿರೋ ಕೊಬ್ಬರಿ ಎಣ್ಣೆ ತೆಗಿಯೋನೆ ಸಾವಿರಾರು ಕೋಟಿಗಿದಾನು. ಸರ್, ಹಂಗಾರೆ ಎಣ್ಣೆಲಿ ಎಷ್ಟು ತರ ಇದೆ ಕೊಬ್ಬರಿ ಎಣ್ಣೆ? ಬನ್ನಿ ಸ್ನೇಹಿತರೆ, ಇವತ್ತು ತಿಳ್ಕೊಂಬಿಡೋಣ. ಯಾಕೆ ಅಂತಂದ್ರೆ, ನಾವುಗಳು ಸಣ್ಣ ಹುಡುಗರಿಂದ ಅಡ್ವರ್ಟೈಸ್ ನೋಡಿದೀವಿ. ಆ ಅಡ್ವರ್ಟೈಸ್ ಅಲ್ಲಿ ಸೌಂದರ್ಯ ತಾರೆಯರು ಬಳಸುವ ಸೋಪು ಅಂತ ಹೇಳಿ ನಮ್ಮ ತಲೆನೂ ಕೆಡಿಸ್ಬಿಟ್ಟಿದ್ದಾರೆ. ಸೋಪ್ ಹಾಕ್ಕೊಂಡು ಅವ್ರಿಂಗ್ ತೊಳ್ಕೊಂಡು ಬಳ್ಳಂತ ಒಳೆಯೋದಕ್ಕೂ, ನಾವು ಅದನ್ನ ನೋಡಿ ನಾವ್ ಹಂಗಾಗದ್ ಯಾವಾಗ ಅಂತ ಅನ್ನೋದಕ್ಕೂ ನಾವ್ ಹಂಗಾಗ್ಲಿಲ್ಲ. ಸೋಪ್ ಕಂಪ್ನಿಯರ್ ಅಡ್ವರ್ಟೈಸ್ ಮಾಡೋದ್ ಬಿಡ್ಲಿಲ್ಲ. ಒಟ್ಟಿಗೆ ಈ ಸೋಪ್ಗಳು ಹೆಂಗ್ ತಯಾರಾಗ್ತವೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ನ ನಾವು ತಗೋಣ. ನಂತರ ನಮ್ಮ ಪ್ರಾಡಕ್ಟ್ ಒಳಗೆ ಎಂಟ್ರಿ ಆಗೋಣ. ನಮ್ಮ ಪ್ರಾಡಕ್ಟ್ ಅಲ್ಲಿ ಏನ್ ಸ್ಪೆಷಲ್ ಇದೆ, ಏನಿದೆ, ಎಂತಿದೆ, ಹೆಂಗಿದೆ, ನಮ್ಮ ಬಾಡಿ ಲೋಷನ್ ಯಾವಾಗ ಬಳಸ್ಬೇಕು, ಹೆಂಗ್ ಬಳಸ್ಬೇಕು, ಅದೆಲ್ಲ ನಾನು ಹಂತವಾಗಿ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಪ್ರಾಡಕ್ಟ್ ತುಂಬಾ ಕಮ್ಮಿ ಇದೆ, ಇರೋದೇ 5 ಪ್ರಾಡಕ್ಟ್. ಅದನ್ನ ಹೇಳೋಕ್ಕೂ ಕೂಡ ತುಂಬಾ ಈಸಿ, ಅರ್ಥ ಮಾಡ್ಕೊಳಕ್ಕೂ ತುಂಬಾ ಈಸಿ. ತೆಂಗಿನ ಎಣ್ಣೆ ಅಂದ್ರೆ ಸ್ನೇಹಿತರೆ, ಮೊದಲು ಒಂದು ಲೋ ಕ್ವಾಲಿಟಿ ಆಯಿಲ್ ಬರುತ್ತೆ. ಆ ಲೋ ಕ್ವಾಲಿಟಿ ಆಯಿಲ್ ಎಲ್ಲಿಂದ ಬರುತ್ತೆ ಅಂತ ನೀವು ಕೇಳ್ಬಿಟ್ರೆ ಬಿದ್ ನಗ್ತೀರಾ. ಇದು ತೆಂಗಿನ ಕಾಯಿಂದನೂ ಬರಲ್ಲ, ಕೆಟ್ಟ ಕೊಬ್ಬರಿಯಿಂದನೂ ಬರಲ್ಲ, ಒಳ್ಳೆ ಕೊಬ್ಬರಿಯಿಂದನೂ ಬರಲ್ಲ. ನಮ್ಮ ಫ್ಯಾಕ್ಟ್ರಿಗಳಲ್ಲಿ ನಾವು ಕಾಯಿನ ಕಟ್ ಮಾಡ್ತೀವಿ. ಕಾಯಿನ ಕಟ್ ಮಾಡಿದಾಗ, ನೀವೆಂಗೆ ಹಸಿ ತೆಂಗಿನಕಾಯಿನ ನಿಮ್ ಮನೇಲಿ ಕಟ್ ಮಾಡಿದಾಗ ಅದರಲ್ಲಿ ಕಾಯಿ ನೀರು ಬರುತ್ತೋ, ಕಾಯಿ ನೀರ್ ಹೆಂಗ್ ಬರುತ್ತೋ ಅದೇ ತರ ಸ್ನೇಹಿತರೆ, ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಒಂದು ದಿನ 10,000 to 20,000 ತೆಂಗಿನಕಾಯಿಗಳನ್ನ ಕಟ್ ಮಾಡ್ತೀವಿ. ಒಂದು ಕಾಯಿಗೆನೆ ಪುಟ್ಟು ಲೋಟದಲ್ಲಿ 1 ಲೋಟ ಕಾಯಿ ನೀರಿರುತ್ತೆ. ಅಕಸ್ಮಾತ್ ಕೆಲವು ಕಾಯಿಗಳಲ್ಲಿ ದೊಡ್ಡ ಲೋಟದ ನೀರೇ ಇರುತ್ತೆ.
ಒಂದು 10-15 ಕಾಯಿ ಹೊಡೆದ್ರೇನೆ ಒಂದು ಚರುಕ್ಲು ನೀರು ಬರುತ್ತೆ. ಅಂಥದ್ರಲ್ಲಿ ನಾವು 10-20 ಸಾವಿರ ಕಾಯಿ ಹೊಡೆದಾಗ ನಮ್ಮಲ್ಲಿ ಬ್ಯಾರ್ಲ್ ಗಟ್ಲೆ ನೀರು ಬರುತ್ತೆ, ಕಾಯಿ ನೀರು ಬರುತ್ತೆ. ಆ ಕಾಯಿ ನೀರನ್ನ ಸ್ನೇಹಿತರೆ ನಾವೇನ್ ಮಾಡ್ತೀವಿ, ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಒಂದು ಚರಂಡಿಯನ್ನ ಕಟ್ಟಿ ಒಂದು ಟ್ಯಾಂಕ್, ಬಿಸಿಲು ಬೀಳ್ತಕ್ಕಂತಹ ಅತ್ಯಂತ ಜಾಸ್ತಿ ಸಮಯ ಅಂದ್ರೆ ಒಂದು 10 ಗಂಟೆನಾರು ಬಿಸಿಲು ಬೀಳಂತ ಒಂದು ಬೈಲಲ್ಲಿ ಒಂದು ಗುಂಡಿನ ಕಟ್ಟಿ ಪೈಪ್ ಲೈನ್ ಮಾಡಿರ್ತೀವಿ, ಫ್ಯಾಕ್ಟ್ರಿಯಿಂದ ದೂರದಲ್ಲಿ ಇಟ್ಟಿರ್ತೀವಿ ಅದನ್ನ. ಈ ಕಾಯಿ ನೀರು ಅಲ್ಲಿಗೆ ಹೋಗುತ್ತೆ. ಅದ್ರ ಜೊತೆಗೆ ಅಲ್ಲಿ ಕೆಲಸಗಾರರು ಓಡಾಡ್ತಿರ್ತಾರಲ್ವಾ, ಅವ್ರಿಗೆಲ್ಲ ಹಸಿ ಕಾಯಿನ ಮುಟ್ಟಿದಾಗ ಅವ್ರ ಕೈನ ತೊಳ್ಕೊತಿರ್ತಾರೆ. ಜೊತೆಗೆ ನಾವು ಈ ತೆಂಗಿನಕಾಯಿನ ಏನ್ ಮಾಡ್ತೀವಿ, ಇವರು ಮನುಷ್ಯರು ಮುಟ್ಟಿರ್ತಾರಲ್ಲ ಅಂತೇಳಿ, ಯಾಕೆಂದ್ರೆ ಚುಪ್ಪನ್ನ ತೆಗಿಬೇಕಾದ್ರೆ ಅದೊಂದು ಸ್ಕಿಲ್ಡ್ ಅದು. ಆ ಚುಪ್ಪು ತೆಗಿಯೋರು ದುಡಿಯೋ ದುಡ್ಡನ್ನ ನೀವು ಕೇಳ್ಬಿಟ್ರೆ ಆಶ್ಚರ್ಯ ಆಗ್ತೀರಾ. 1,000 ತೆಂಗಿನಕಾಯಿನ ಚುಪ್ಪನ ತೆಗಿಬೇಕು ಅಂದ್ರೆ ಹಸಿ ತೆಂಗಿನಕಾಯಿ ಚುಪ್ಪು ತೆಗಿಯಕ್ಕೆ ಒಂದು ಮಿಷಿನ್ ಬರುತ್ತೆ. ಪಟ್ ಅಂತ ಕೊಟ್ಟು ಲಟ 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 ಅನ್ನುತ್ತೆ, ಮಿಸ್ ಆದ್ರೆ ಬೆಟ್ಟೆ ಎಗರೋಗುತ್ತೆ. ಯಾಕೆಂದ್ರೆ ಅದು ಹೆವಿ ಸ್ಕಿಲ್ಡ್ ವರ್ಕ್, ಅದಕ್ಕೆಲ್ಲ ಸ್ಕಿಲ್ಡ್ ಜನ ಬರ್ತಾರೆ. 1,000 ತೆಂಗಿನಕಾಯಿ ತೆಗೆದ್ರೆ 400 ರೂಪಾಯಿ ಕೊಡ್ತೀವಿ. ಬೆಳಿಗ್ಗೆ 4 ಗಂಟೆಗೆ ಬರ್ತಾರೆ ಅವರು. ಒಬ್ಬೊಬ್ಬ 3,000 4,000 ತೆಗಿತಾನೆ. ಅಂದ್ರೆ ದಿನಕ್ಕೆ 1,500 ದುಡಿತಾರೆ ಅವ್ರು. ಒಂದ್ ದಿನದ ಪೇಮೆಂಟೇ 1,500 ಇರುತ್ತೆ ಅವ್ರಿಗೆ. ಆ 1,000ದ ಲೆಕ್ಕ, ಅವ್ರು 1,000ದ ಲೆಕ್ಕದಲ್ಲಿ ಅದನ್ನ ತೆಗಿತಾರೆ. ಅವ್ರು ತೆಗೆದ್ಮೇಲೆ ಅವ್ರದಷ್ಟೇ ಕೆಲಸ, ತೆಗೆದ್ಬಿಟ್ಟು ಅವ್ರು ಎದ್ದೋಗ್ತಿರ್ತಾರೆ. ಅವ್ರು ಬೇರೆ ಕೆಲಸ ಇನ್ಯಾವ್ದನ್ನು ಮಾಡೋದು ಇಲ್ಲ, ಮುಟ್ಟೋದು ಇಲ್ಲ. ತೆಂಗಿನಕಾಯಿ ತೆಗಿಯೋದೇ ಅವ್ರದ್ದು ಕೆಲಸ. ತೆಗೆದ್ಮೇಲೆ ಅವ್ರ ಕೈಲಿ ಮುಟ್ಟಿರ್ತಾರೆ, ಅಲ್ಲೆಲ್ಲ ಇದಕ್ಕೆ ಹಾಕಿರ್ತಾರೆ. ನಾವು ಅದನ್ನ ಡೈರೆಕ್ಟ್ ಪ್ರೋಸೆಸ್ ಮಾಡಕ್ಕಾಗಲ್ಲ, ಅದನ್ನ ಟ್ಯಾಂಕಿಗೆ ತೊಳೆಯಕ್ ಹಾಕ್ತಿವಿ. ಆ ಕಾಯಿನ ಕಟ್ ಮಾಡ್ಬಿಟ್ಟು ಟ್ಯಾಂಕಲ್ಲಿ, ಆ ಟ್ಯಾಂಕಲ್ಲಿ 2 ನೀರಿರುತ್ತೆ. ಫಸ್ಟ್ ಒಂದ್ಸಲ ಒಂದ್ ನೀರಲ್ಲಿ ತೊಳಿತೀವಿ, ಇನ್ನೊಂದು ಬಿಸಿನೀರಲ್ಲಿ ತೊಳಿತೀವಿ. ಯಾಕೆಂದ್ರೆ ಅದ್ರಲ್ಲಿ ಏನೇ ಕೆಟ್ಟದಿದ್ರು ಕೂಡ ಅಲ್ಲಿ ಮುಗಿತದು. ಯಾಕೆಂದ್ರೆ ಅಲ್ಲಿಂದ ನೆಕ್ಸ್ಟ್ ಅದು ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಅದನ್ನ ಗ್ರೇಟಿಂಗ್ ಮಾಡಕ್ ಹೋಗ್ಬಿಡುತ್ತದೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಬಿಸಿ ನೀರೊಳಗೆ ಹೋಗ್ಬೇಕು. ಆ ಟೈಮಲ್ಲಿ ಆ ಕಾಯಲ್ಲಿ ಸ್ವಲ್ಪ ಎಣ್ಣೆ ಹಿಂಗ್ ಕಟ್ ಮಾಡಿದಾಗ ಸ್ವಲ್ಪ ಎಣ್ಣೆ ಬಂದಿರುತ್ತಲ್ಲ, ಅದೆಲ್ಲ ನೀರಲ್ಲಿ ಸೇರ್ಕೊಂಡಿರುತ್ತೆ. ಆ ನೀರ್ ಎಷ್ಟಿರುತ್ತೆ ಅಂತಂದ್ರೆ ದಿನದಲ್ಲಿ ನಮ್ಮ ಫ್ಯಾಕ್ಟ್ರಿನಲ್ಲಿ ಒಂದು 5,000 ಲೀಟರ್ ನೀರು ಬರುತ್ತೆ. ದೊಡ್ಡ ದೊಡ್ಡ ಟ್ಯಾಂಕ್ಸ್ ಒಂದು 5,000 ಲೀಟರ್ ನೀರು. ಕಾಯಿ ನೀರು ಪ್ಲಸ್ ಆ ನೀರ್ನ ಆ ಗುಂಡಿಗೆ ಬಿಡ್ತೀವಿ. ಆ ಗುಂಡಿಗೆ ಹೋಗಿ 36 ಅವರ್ಸ್ ಬಿಸಿಲು ಹೊಡೆದ್ಮೇಲೆ ಆ ಗುಂಡಿನಲ್ಲಿ ಅದೊಂದು 10,000-20,000 ಲೀಟರ್ ಗುಂಡಿಗಳಿರ್ತವೆ. ಅವಕ್ಕೆಲ್ಲ ಹೇರ್ ಪೈಪ್ ಕೊಟ್ಟು ಜಂಕ್ಷನ್ ಹಾಕಿರ್ತೀವಿ. ಆ ನೀರು ಹೋದ 36 ಗಂಟೆ ಒಳಗೆ ಅಲ್ಲಿ ಒಂದು ತೆಳುವೇನೆ ಎಣ್ಣೆ ಲೇಯರ್ ಶುರುವಾಗಿರುತ್ತೆ ಅದ್ರ ಮೇಲೆ, ಆ ನೀರಿನ ಮೇಲೆ. ಅಂದ್ರೆ ಈ ಕಾಯಿ ನೀರಲ್ಲಿ ಎಣ್ಣೆ ಇರುತ್ತೆ. ಸ್ನೇಹಿತರೆ, ಆ ಎಣ್ಣೆಗೆ ಎಷ್ಟು ಡಿಮ್ಯಾಂಡ್ ಅಂತ ನೀವು ಕೇಳಿದ್ರೆ 1 ಲಕ್ಷ 2 ಲಕ್ಷ ಅಡ್ವಾನ್ಸ್ ಕೊಡ್ತಾರೆ ಆ ಎಣ್ಣೆಗೆ. ನಮ್ಗಳಿಗೆ ಆ ಎಣ್ಣೆ ಬೇಕು. ಅದರ ವಾಸನೆ ಏನಾದ್ರು ನೀವು ಕುಡಿದು ಬಿಟ್ರೆ ಶಿವ ಮೂಗ ನೋಡಿ ಹಿಂಗ್ ಮುಚ್ಕೋಬೇಕೀಗ. ಅದನ್ನ ತೆಗಿಯಕ್ಕೆ ಒಬ್ಬಂಗ್ ಲೇಬರ್ ಕೊಟ್ಟಿರ್ತೀವಿ ನಾವು. ಆ ಎಣ್ಣೆ ತೆಗಿಯಕ್ಕೆ ಡ್ರಮ್ ಎಲ್ಲ ಅವರೇ ತಂದಿಟ್ಟೋಗಿರ್ತಾರೆ. ಅವನ್ ಏನಂತಾನೆ ಎಣ್ಣೆ ತೋಡ್ದೇನೋ ಅಂತಂದ್ರೆ, ಊಟಕ್ಕೆ ಹೋಗ್ಬೇಕಣ್ಣ, ಈಗ ತೋಡಕ್ಕಾಗತ್ತಾ, ಆಮೇಲೆ ಅಷ್ಟು ಕೆಟ್ಟು ಅಂದ್ರೆ ನೀರೊಳಗಿಂದ ಎಣ್ಣೆ ಬರೋದು. ಎಲ್ಲ ಗಲೀಜ್ ನೀರ್ನೆಲ್ಲ ಬಿಟ್ಟಿರ್ತೀವ, ಗಲೀಜ್ ನೀರಲ್ಲಿ ಎಣ್ಣೆ ಬರೋದು. ಅದಿನ್ನೇನು, ಅದಕ್ಕೆ ಕಲ್ಪವೃಕ್ಷ ಅಂತ ಹೆಸರಿಟ್ಬಿಟ್ಟಿದ್ದಾರೆ ಅದಕ್ಕೆ. ಅಂದ್ರೆ ಆ ನೀರು ವೇಸ್ಟ್ ಅಲ್ಲ ಅತ್ಲಾಗಿ, ಬಡ್ಡಿ ಮಗಂದ್ ಅದು ವೇಸ್ಟ್, ಅದು ವೇಸ್ಟ್ ಇಲ್ಲ. ಆ ತರ ತೆಂಗು. ಆ ಎಣ್ಣೆ ರೇಟ್ ಗೊತ್ತಾ ನೀನು? 130 140 ರೂಪಾಯಿ ಇದೆ ಸ್ನೇಹಿತರೆ ಇವತ್ತ ಎಣ್ಣೆ. ನಿಮ್ಮ ಆ ಎಣ್ಣೆ ಏನಕ್ಕೆ ಹೋಗುತ್ತರೋ ಅಂತ ಕೇಳಿದ್ರೆ, ಆಲ್ ಆಯಿಲ್ ಈಸ್ ಫಾರ್ ದ ಸೋಪ್ ಫ್ಯಾಕ್ಟ್ರಿಗೆ ಹೋಗುತ್ತೆ. ಸೋಪ್ ಫ್ಯಾಕ್ಟ್ರಿಗೆ ಹೋಗುತ್ತೆ. ನನಗೆ ಆಶ್ಚರ್ಯ ಏನಾಗುತ್ತೆ ಅಂದ್ರೆ, ಯಾವ್ಯಾವ ಸೌಂದರ್ಯ ತಾರೆಯರು ಅಡ್ವರ್ಟೈಸ್ ಮಾಡ್ತಾ ಇರಲ್ಲ, ಎಲ್ಲ ಗೊಚ್ಚಗೊಂಡಿಯಿಂದ ಬರೋ ಎಣ್ಣೆನಲ್ಲಿ ತಯಾರಿಸಿದಂತ ಸೋಪ್ ಹಚ್ಕೊಂಡ್ಬಿಟ್ಟು ಇವರು ಸೌಂದರ್ಯ ತಾರೆಯರಾದ್ರಲ್ಲ, ಅಯ್ಯೋ ನಮ್ಮ ಗೊಚ್ಚಗುಂಡಿ ಒಳಗಿಂದ ಎದ್ದು ಬಂದ್ರಲ್ಲ ಇವರು ಸೌಂದರ್ಯ ತಾರೆಯರು ಅಂತ ನಮಗೆ ಬಹಳ ಮಹದಾಶ್ಚರ್ಯ ಆಗ್ತಾ ಇರುತ್ತೆ. ಅಂತ ಎಣ್ಣೆ ಅದು ಲೀಸ್ಟ್ ಗ್ರೇಡ್ ಎಣ್ಣೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತಲ್ಲ ಸ್ನೇಹಿತರೆ, ಅದನ್ನ S2 ಅಂತ ಕರೀತಾರೆ. ಆ ಎಣ್ಣೆ ಎಲ್ಲಿಂದ ಬರುತ್ತೆ? ತೆಂಗಿನಕಾಯಿ ಕೊಬ್ಬರಿ ಆಗೋ ಟೈಮಲ್ಲಿ ಕೆಟ್ಟೋಗುತ್ತೆ. ಅಥವಾ ನಮ್ಮಲ್ಲೂ ಕೂಡ ಕಾಯಿನ ಗೋಡನಿಗೆ ತುಂಬಿರ್ತೀವಿ, ಲಕ್ಷಗಟ್ಲೆ ತೆಂಗಿನಕಾಯಿನ ತುಂಬಿರ್ತೀವಿ. ತೆಂಗಿನಕಾಯಿ ಈ ಚಳಿಗಾಲದಲ್ಲಿ ಒಡೆದೋದಂತ ಕಾಯಿ ನಾವು ಅದನ್ನ ತೆಗಿಯಕ್ಕೆ ಒಂದು 20 ದಿನ 25 ದಿನ ಆದಾಗ ಅಲ್ಲಿ ಕೆಟ್ಟೋಗಿರುತ್ತೆ. ಸೊ ಅದು ಕೆಟ್ಟೋಗಿದ್ ಕಾಯಿನ ನಾವು ಹಾಕಕ್ ಬರಲ್ಲ. ಅದನ್ನೆಲ್ಲ ಏನಂತ ಕರಿತೀವಿ? ಕೌಟು ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ. ನಿಮ್ ಭಾಷೆನಲ್ಲಿ ನಿಮ್ ಕಡೆ ಕೆಡಕಾಯಿ ಅಂತಾನೂ ಕರೀತಾರೆ. ಆ ಕೆಡಕಾಯಿಯಲ್ಲಿ ಇವತ್ತು ಆ ಕೆಡಕಾಯಿಯ ರೇಟು ಕ್ವಿಂಟಾಲ್ಗೆ 9,000. ಎಷ್ಟು ಕ್ವಿಂಟಾಲ್ಗೆ? 9,000 ಕೆಟ್ಟೋಗಿರೋ ಕೊಬ್ಬರಿ.
ಆ ಎಣ್ಣೆ ಇವತ್ತು 160ರಿಂದ 170 ರೂಪಾಯಿ ಸ್ನೇಹಿತರೆ. ಅದನ್ನ ತೆಗಿಯಕ್ಕೆ ತಿಪ್ಟೂರಲ್ಲಿ, ನಮ್ಮ ಅರಸೀಕೆರೆಯಲ್ಲಿ ಕೌಟೆಣ್ಣೆ ಒಡಿಯಕ್ಕೆ ಅಂತಾನೆ ಯೂನಿಟ್ಸ್ ಗಳಿರ್ತವೆ. ಟನ್ ಗಟ್ಲೆ ಹೊಡಿತಾರೆ, ಟ್ಯಾಂಕರ್ ಗಟ್ಲೆ ಕಳಿಸ್ತಾರೆ. ಮೆಡಿಮಿಕ್ಸ್, ಚಂದ್ರಿಕಾ, ಸಂತೂರ್, ಲಕ್ಸ್ ಎಲ್ಲರೂ ಇಲ್ಲಿಂದ ಎಣ್ಣೆ ತಗೊಂಡು ಎಣ್ಣೆಗಳನ್ನ ಮಾಡ್ತಾರೆ. ನೀವು ತಿಂತಿರಲ್ಲ ಎಣ್ಣೆ ರೇಟ್ ಎಷ್ಟು? 100, 140, 160 ಅಲ್ವಾ? ನಮ್ಮ ವೇಸ್ಟ್ ಎಣ್ಣೆ ಅದ್ರದ್ದು ಮೂಸಕ್ಕೂ ಆಗಲ್ಲ, ಅದನ್ನೇ 160 ರೂಪಾಯಿಗೆ ಮಾರ್ತೀವಿ ನಾವು. ಹೆಂಗೆ? ತೆಂಗಿನ ತೋಟತಾರ. ಸೂಪರ್ ಅಲ್ಲ? ಯಾಕೆ ನಿಮಗೆ ಹೇಳಿದೆ ಅಂದ್ರೆ ಸ್ನೇಹಿತರೆ, ಅದು ತೆಂಗಿನ ಎಣ್ಣೆಯಿಂದ ಅಷ್ಟರ ಸೋಪ್ಸ್ ಅಂದ್ರೆ ಕಾಸ್ಮೆಟಿಕ್ ಇಂಡಸ್ಟ್ರಿಗೆ ಅದು ಬೇಕು ಸ್ನೇಹಿತರೆ. ಆ ಎಣ್ಣೆನಲ್ಲಿ ಯಾವುದೇ ವಿಟಮಿನ್ಸ್ಗಳಿರಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ಪೋಷಕಾಂಶಗಳಿರಕ್ಕೂ ಸಾಧ್ಯವೇ ಇಲ್ಲ. ಆದ್ರೆ ಆ ಎಣ್ಣೆಯಿಂದ ಕ್ಲೆನ್ಸಿಂಗ್ ಬಹಳ ಚೆನ್ನಾಗಾಗುತ್ತೆ. ಅಂದ್ರೆ ಕೊಳೆ, ಯಾವುದೇ ಕೊಳೆ ಇದ್ರೂ ಕೂಡ ಆ ಕೊಳೆನ ಹೋಗ್ಸೋದ್ರಲ್ಲಿ ತೆಂಗಲ್ಲಿರ್ತಕ್ಕಂತಹ ಗುಣ ಮಹತ್ವವಾದದ್ದು. ಮತ್ತು ಅವರ ಸೋಪ್ ಅಲ್ಲಿ ಏನು ಕೆಮಿಕಲ್ಸ್ ಇರುತ್ತೋ ಆ ಕೆಮಿಕಲ್ಸ್ ಮನುಷ್ಯನ ಮೇಲೆ ಹಾನಿ ಮಾಡದಲೆ ಒಂದು ರಕ್ಷಾ ಕವಚವನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಗಾರ್ಡ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ನೀವು ತಿನ್ನೋ ಎಣ್ಣೆಗಿಂತನೂ ಜಾಸ್ತಿ ರೇಟ್ ಕೊಟ್ಟು ಕೆಟ್ಟೋಗಿರೋ ಎಣ್ಣೆ ತಗೊಂಡೋಗಿ ಹಾಕ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ತೆಂಗಿನ ಎಣ್ಣೆಯಿಂದ ಯಾವ ತರ ಮಾಡ್ತಾರೆ. 3ನೇ ಕ್ವಾಲಿಟಿ ತೆಂಗಿನ ಎಣ್ಣೆ ಬರುತ್ತೆ ಸ್ನೇಹಿತರೆ, ಅದರ ಹೆಸರು ಈ ಕೊಬ್ಬರಿಯ ಚೂರುಗಳಿಂದ ಮಾಡ್ತಾರೆ. ಅದು ಗಾಣದಲ್ಲಿ ಮಾಡ್ತಾರೆ. ಅದನ್ನ ನಮ್ಮ ಕಡೆ ಎಲ್ಲ ಮಾರ್ತಾರೆ. ಈಗೆಲ್ಲ 250-300 ರೂಪಾಯಿ ಅದಕ್ಕೆ ಚೂರಲ್ಲಿ. ಇನ್ನು ಒಳ್ಳೆ ಕೊಬ್ಬರಿಯಿಂದ ಮಾಡ್ತಾರೆ, ಅದಕ್ಕೆಲ್ಲ 400-500 ರೂಪಾಯಿ ರೇಟ್ ಇರೋದು. ಒಳ್ಳೆ ಕೊಬ್ಬರಿ, ಒಣ ಕೊಬ್ಬರಿನ ತಗೊಂಡ್ ಮಾಡ್ತಾರೆ. ಗಾಣದ ಕೊಬ್ಬರಿ ಅದನ್ನ ಕಾಸ್ಮೆಟಿಕ್ಸ್ ಯಾರು ಬಳಸಲ್ಲ, ಯಾಕೆ ಅಂತಂದ್ರೆ ಅದರ ರೇಟಿಗೂ ಅವ್ರ ಸೋಪ್ಗೂ ಮ್ಯಾಚಿಂಗೇ ಆಗಲ್ಲ ಅಂತೇಳಿ ಅವ್ರು ಬಳಸಲ್ಲ. ವರ್ಜಿನ್ ಕೋಕೋನಟ್ ಆಯಿಲ್ ಏನಿದೆ ಸ್ನೇಹಿತರೆ, ಇದು 5ನೇ ಲೆವೆಲ್ ಅಲ್ಲಿ ಸುಪೀರಿಯರ್ ಲೆವೆಲ್ ಅಲ್ಲಿ ಬರ್ತಕ್ಕಂತ ಒಂದು ಪ್ರಾಡಕ್ಟ್. ಸುಪೀರಿಯರ್ ಅಂತಂದ್ರೆ ಅದರಲ್ಲಿ ತನ್ನ ಪೋಷಕಾಂಶವನ್ನ ಭರ್ತಿಯಾಗಿ ತುಂಬಿಕೊಂಡು, ಬೇರೆ ಕಂಪನಿಯ ವರ್ಜಿನ್ ಕೋಕೋನಟ್ ಆಯಿಲ್ಗಳಿಗಿಂತ ನಮ್ಮ ಕಂಪನಿಯ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ ನಾವು ಅದರ ಬ್ಯಾಕ್ ಟೆಸ್ಟಾ ಅಂತ ಕರೀತಾರೆ. ಟೆಸ್ಟಾ ಇನ್ ದ ಸೆನ್ಸ್ ಚುಪ್ಪು. ತೆಂಗಿನ ಎಣ್ಣೆಯಲ್ಲಿ ಅತ್ಯಂತ ಕಾಸ್ಟ್ಲಿ ದುಬಾರಿಯ ಎಣ್ಣೆ ಯಾವುದು ಅಂತಂದ್ರೆ ತೆಂಗಿನ ಚುಪ್ಪಿಂದ ಬರ್ತಕ್ಕಂಥ ಎಣ್ಣೆ ತುಂಬಾ ದುಬಾರಿ. 25,000ದಿಂದ 50,000 ರೂಪಾಯಿ ಇರುತ್ತೆ 1 ಲೀಟರ್ ಎಣ್ಣೆಗೆ. 1 ಲೀಟರ್ ಎಣ್ಣೆಗೆ. ಯಾಕೆ ಅಂದ್ರೆ ಆ ಚುಪ್ಪಿನಿಂದ ಬಂದಂತಹ ಎಣ್ಣೆ ಏನಿರುತ್ತೆ ತೆಗೆಯೋದು ತುಂಬಾ ಕಷ್ಟ. ಇಟ್ಸ್ ಅ ಲೇಟ್ ಪ್ರೋಸೆಸ್. ಕೇರಳದಲ್ಲಿ 2ರಿಂದ 3 ಯೂನಿಟ್ ಇದೆ. ಅದು ಪ್ರಾಫಿಟಬಲ್ ಅಲ್ಲ ಅಂತ ಹೇಳಿ ಜನ ಅದನ್ನ ಕೈ ಬಿಟ್ರು. ಅದು ಕಾಸ್ಮೆಟಿಕ್ಸಿಗೆ ಹೋಗುತ್ತೆ. ನಿಮ್ನಲ್ಲಿ ಏನಾದ್ರು ಒಂದು ಸಣ್ಣ ಮಾರ್ಕ್ ಇದ್ರೂ ಕೂಡ, ಸ್ಟ್ರೆಚ್ ಮಾರ್ಕಿಗೆ ಒಂದು ಸಣ್ಣ ಡ್ರಾಪಿಂಗ್ ಹಚ್ಕೊಂಡ್ರು ಕೂಡ ಆ ಮಾರ್ಕ್ ಹೋಗುತ್ತೆ. ಅಷ್ಟು ಎಫೆಕ್ಟಿವ್ ಆಯಿಲ್ ಆ ಚುಪ್ಪಿಂದ ಬರ್ತಕ್ಕಂಥ ಆಯಿಲ್. ರೇಟ್ ಜಾಸ್ತಿ, ಅದಕ್ಕೆ ತುಂಬಾ ಎಕ್ಸ್ಪೆನ್ಸಿವ್. ಎಡಿಬಲ್ಗಲ್ಲ, ಅಷ್ಟು ಕಾಸ್ಮೆಟಿಕ್. ನಾವೇನ್ ಮಾಡಿದ್ವಿ, ಆ ಚುಪ್ಪಲ್ಲಿ ಏನಿತ್ತಲ್ಲ ಅಂಶ, ಬೇರೆಯವರೆಲ್ಲ ವರ್ಜಿನ್ ಕೋಕೋನಟ್ ಆಯಿಲ್ ಹೆಂಗ್ ಮಾಡ್ತಾ ಇದ್ದಾರೆ, ನೀರ್ ತರ ಮಾಡ್ತಾರೆ. ಯಾಕೆ ಅಂತಂದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ ಆ ಪೌಡ್ರು ಪ್ರೋಸೆಸ್ ಆಗಿ ಆಯಿಲ್ ನ ತೆಗೆದ್ಮೇಲೆ ಆ ಪೌಡ್ರನ್ನ ಮತ್ತೆ ಅವರು ಕಾಯಿ ಪೌಡರ್ ರೇಟಿಗೆ ಮಾರಿ ದುಡ್ಡನ್ನ ಡಬಲ್ ಮಾಡ್ಬೇಕಂದ್ರೆ ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡಿಬೇಕು ಅಂತ ಅವ್ರ ಆಸೆ. ಆದ್ರೆ ನಾವೇನ್ ಮಾಡಿದ್ವಿ ನೋಡಿ, ಅದು ತಪ್ಪು. ಇಲ್ಲಿ ಆ ಪೌಡ್ರು ಅಂದ್ರೆ ನಾರ್ತ್ ಇಂಡಿಯನ್ಸ್ ಅಲ್ಲಿ ಇವತ್ತೇನ್ ಬೇಕರಿ ಐಟಮ್ಸ್ ಇದೆ ಅಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಬಿಸ್ಕೆಟ್ಸ್ ಎಲ್ಲ ಈ ಪೌಡರ್ ಇಂದ ಬರುತ್ತೆ. ಕೋಕೋನಟ್ ಬಿಸ್ಕೆಟ್ಸು ಈ ಪೌಡರ್ ಮೇಲೆ ಒಂದು ಫೇತ್ ಇದೆ. ಬಟ್ ಈ ಲಾಭಕೋರಕ ಕಂಪನಿಗಳು ಏನ್ ಮಾಡ್ತಾ ಇದಾವೆ, ಆ ಪೌಡರ್ ಕ್ವಾಲಿಟಿನೂ ಹಾಳು ಮಾಡಿ ಇವತ್ತು ಪೌಡ್ರನ್ನ ಯಾರು ಕೇಳ್ತಾ ಇಲ್ಲ. ಪೌಡರ್ ಅಂದ್ರೆ ಎದುರ್ತಾರೆ. ಕೋಕೋನಟ್ ಪೌಡರ್ ಅಂದ್ರೆ ನಮಗ್ ಬೇಡ. ಏನ್ ಮಾಡ್ತಾರೆ, ಎಣ್ಣೆ ತೆಗಿಯೋದು, ಅದಂಗೆ ಬೆಳ್ಳಗಿರುತ್ತಲ್ಲ, ಸ್ವಲ್ಪ ಪುಡಿ ಮಾಡ್ಬಿಟ್ಟು ಹಾಕ್ಬಿಡೋದು. ಆದ್ರೆ ಸ್ವದೇಶಿ ದಿಶ ಅದನ್ನ ಆಫೋಸ್ ಮಾಡಿ ನಾವು ಮಾಡಲ್ಲ. ನಾವ್ ಆ ಸ್ಟ್ಯಾಂಡರ್ಡ್ ಹೋಗಲ್ಲ. ನಾವೇನ್ ಮಾಡ್ತೀವಿ, ಚುಪ್ಪಲ್ಲಿ ಅಷ್ಟು ಶಕ್ತಿ ಇರುತ್ತೆ ಅಂದ್ಮೇಲೆ ಆ ಚುಪ್ಪಿನ, ಆ ತೆಂಗಿನಕಾಯಿನ ಬ್ರೌನ್ ಪಾರ್ಟ್ ನಮ್ಮ ಜನಗಳಿಗೆ ಹೋಗ್ಲೇಬೇಕು, ಅವ್ರ ದೇಹಕ್ಕೆ ಸೇರ್ಬೇಕು. ಸೇರಿದಾಗಷ್ಟೇ ಸಖತ್ ಶಕ್ತಿ ಬರುತ್ತೆ ಅಂತೇಳಿ ನಾವ್ ಅದನ್ನ ಹಂಗೆ, ನಮಗೆ ಲಾಸ್ ಆಗ್ಲಿ. ಯಾಕೆಂದ್ರೆ ಸ್ನೇಹಿತರೆ, ನಾವು ಕ್ಯಾಟಲ್ ಫೀಡ್ ಮಾಡಿದ್ವಿ. ಕ್ಯಾಟಲ್ ಫೀಡ್ ಮಾಡಿ 35-40 ರೂಪಾಯಿ ಬಿಂದಾಸ ಕೊಟ್ಬಿಟ್ವಿ ನಾವೆಲ್ಲರಿಗೂ. ಹಸು ತಿನ್ಲಿ, ಆ ಗೋಮಾತೆಯಿಂದನೂ ನಮಗ್ ಪುಣ್ಯ ಸಿಗ್ಲಿ, ಅವಳು ಚೆನ್ನಾಗಿರ್ಲಿ. ನಮಗ್ ದುಡ್ಡು ದುಡ್ಡು ಅದೊಂದು ಎಥಿಕ್ಸ್ ಮೇಲೆ ಹೋಗ್ಬೇಕು. ಹಂಗ್ ಹುಚ್ಚಿಡ್ದಂಗೆಲ್ಲ ದುಡ್ಡು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ವಿ ಡೈವರ್ಟೆಡ್ ದಟ್. ಹಂಗಾಗಿ ನಮ್ಮ ವರ್ಜಿನ್ ಕೋಕೋನಟ್ ಆಯಿಲ್ ಏನಿದೆ ಸ್ನೇಹಿತರೆ, ಯಾವ ಕೇರಳದಲ್ಲಿ ಚುಪ್ಪಿಂದ ತೆಗುವ ಎಣ್ಣೆಯಲ್ಲಿ ಯಾವ ಮಹತ್ವ ಇದೆಯೋ ಅಷ್ಟೇ ಮಹತ್ವ ನಿನ್ನ ಎಣ್ಣೆಲಿದೆ ಅಂತ ತುಂಬಾ ಆಯುರ್ವೇದಿಕ್ ಪಂಡಿತರುಗಳು, ತುಂಬಾ ಜನ ನಮಗೆ ಅಪ್ರಿಶಿಯೇಟ್ ಮಾಡಿದ್ದುಂಟು. ಅಂತಹ
ಎತ್ತರದಲ್ಲಿರ್ತಕ್ಕಂತಹ ಒಂದು ಟಾಪ್ ಪೊಸಿಷನ್ ಅಲ್ಲಿ ಇರ್ತಕ್ಕಂತಹ ತೆಂಗಿನೆಣ್ಣೆಯಿಂದ ಉತ್ಪನ್ನಗಳನ್ನ ತಯಾರಿಸಿದ್ರೆ ಅವು ರಿಸಲ್ಟ್ ಬರದಲ್ಲೇ ಇನ್ನೇನಾಗ್ತವೆ ನೀವೇ ಹೇಳಿ ಸ್ನೇಹಿತರೆ. ಅರ್ಥ ಆಯ್ತಾ ಸ್ನೇಹಿತರೆ? ಸೊ ತೆಂಗಿನೆಣ್ಣೆನ ಏನಕ್ಕೆ ಬಳಸ್ತಾರೆ, ಏನಕ್ಕೆ ಮಾಡ್ತಾರೆ, ಹೆಂಗ್ ಮಾಡ್ತಾರೆ ಸ್ನೇಹಿತರೆ? ಬಜೆಟ್ ಇಸ್ ಮ್ಯಾಟರ್. ಇವ್ರು ಏನ್ ಮಾಡಿದ್ದಾರೆ, ಇಂಡಿಯನ್ಸ್ ಸೈಕಾಲಜಿನ ಬಹಳ ಚೆನ್ನಾಗಿ ಮ್ಯಾಂಡಿಯೇಟ್ ಮಾಡ್ಕೊಂಡಿದ್ದಾರೆ. ಕೆಲವು ಕಂಪನಿಗಳು, ಕೆಲವು ಸಾಬೂನು ಕಂಪನಿಗಳು, ಶಾಂಪು ಕಂಪನಿಗಳು ಯಾವ ತರ ಕೆಮಿಕಲ್ಸ್ ನ ಬಳಸ್ತಾರೆ ಅಂತಂದ್ರೆ ಅದನ್ನ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೂ ಆಗಲ್ಲ. ದಿ ವರ್ಸ್ಟ್ ಗೆಟ್ ಬಜೆಟ್ ಅಲ್ಲಿ ಆಗ್ಬೇಕು. ಒಂದು ಸೋಪ್ 2 ರಿಂದ 3 ರೂಪಾಯಿಗೆ ಆಗ್ಬೇಕು, ಒಂದು ಸೋಪ್ 2.5 ರೂಪಾಯಿಗೆ ಆಗ್ಬೇಕು. ಅವರ ಏಕಾಗ್ರತೆ ಅಡ್ವರ್ಟೈಸ್ಮೆಂಟ್ ಮೇಲಿದೆ. ಅಡ್ವರ್ಟೈಸ್ಮೆಂಟಿಗೆ ಬೇಕಾದ್ರೆ 5-6 ರೂಪಾಯಿ ಖರ್ಚು ಮಾಡೋಣ, ಅಡ್ವರ್ಟೈಸ್ಮೆಂಟಿಗೆ 7-8 ರೂಪಾಯಿ ಖರ್ಚು ಮಾಡೋಣ. ಆದ್ರೆ ಸೋಪ್ 3 ರೂಪಾಯಿಗೆ ರೆಡಿ ಆಗ್ಬೇಕು. ಎಷ್ಟೋ 2-3 ರೂಪಾಯಿಗೆ ಅಷ್ಟೇ ಸ್ನೇಹಿತರೆ ಸೋಪ್ ರೆಡಿ ಆಗೋದು. 2-3 ರೂಪಾಯಿಗೆ ಅದ್ ಯಾಕೆ ಕ್ವಾಲಿಟಿ ಕೆಮಿಕಲ್ಸ್ ಇರುತ್ತೆ ಅಂತಂದ್ರೆ ಸುಟ್ಟೋಗುತ್ತೆ ಚರ್ಮ. ಅದು ಸುಡಬಾರ್ದು, ಅದು ತೊಂದರೆ ಕೊಡಬಾರ್ದು ಅಂತೇಳಿ ರಕ್ಷಾ ಕವಚವಾಗಿ ತೆಂಗಿನೆಣ್ಣೆನ ಅದಕ್ಕೆ ಆಡ್ ಮಾಡ್ತಾರೆ. ಅದು ಯಾವುದು ಆ ಕೆಟ್ಟದಾಗಿ ಬರೋ ತೆಂಗಿನೆಣ್ಣೆಗಳನ್ನ ಆಡ್ ಮಾಡ್ತಾರೆ. ಆದ್ರೆ ಸ್ನೇಹಿತರೆ ಇಂಡಿಯಾದಲ್ಲಿ ಒಂದು ಕಂಪ್ನಿ ಉಲ್ಟಾ ಯೋಚನೆ ಮಾಡ್ತು. ಈ ತೆಂಗಿನೆಣ್ಣೆ ಮುಖಾಂತರ ವಿಟಮಿನ್ಸ್ಗಳನ್ನ ಸ್ಕಿನ್ ಮುಖಾಂತರ ನಾನು ಕಳಿಸ್ಬೇಕು, ಕೂದಲು ಮುಖಾಂತರ ರೂಟಿಗೆ ಕಳಿಸ್ಬೇಕು, ಚರ್ಮದ ಮುಖಾಂತರ ಬಾಯಲ್ಲಿ ಪೇಸ್ಟ್ ಮಾಡಬೇಕಾದ್ರೂ ಅಂದ್ರೆ ಬ್ರಷಿಂಗ್ ಮಾಡಬೇಕಾದ್ರೂ ಕೂಡ ವಿಟಮಿನ್ಸ್ಗಳನ್ನ ಮಿನರಲ್ಸ್ಗಳನ್ನ ನಾನು ಈ ಒಸಡಿ ಕಳ್ಸಕ್ಕಾಗುತ್ತಾ, ಏನಾದ್ರೂ ಈ ಕೂದಲಿಗೆ ಕಳ್ಸಕ್ಕಾಗುತ್ತಾ ಅಂತ ಯೋಚನೆ ಮಾಡದಂತ ಮೊಟ್ಟ ಮೊದಲ ಕಂಪ್ನಿನೇ ನಮ್ಮ ಸ್ವದೇಶಿ ದಿಶಾ ಸ್ನೇಹಿತರೆ. ನೀವೆಲ್ಲರೂ ಅದಕ್ಕೆ ಪ್ರೌಡ್ ಫೀಲ್ ಮಾಡಬೇಕು. ನಮ್ಮ ಆಲೋಚನೆಯ ಬಗ್ಗೆ ನಾವು ಯೋಚನೆ ಮಾಡಿ ನಿಮ್ಮನ್ನ ಪರಿಚಯಿಸ್ತಾ ಇರೋ ವಿಧಾನದ ಬಗ್ಗೆ ಖುಷಿ ಆಯ್ತಾ ಎಲ್ಲರಿಗೂ? ಪ್ರೌಡ್ ಫೀಲ್ ಆಯ್ತಾ ಎಲ್ಲರಿಗೂ? ಯಾಕೆ ನೋಡಿ, ಒಂದು ವಸ್ತು ತಿಳ್ಕೊಳೋದ್ಕಿಂತ ಮುಂಚೆ ಆ ವಸ್ತುವಿನ ಸರಹದಿಯನ್ನ ಮೊದಲು ಚೆನ್ನಾಗಿ ತಿಳ್ಕೊಳ್ಳಿ. ಬಹಳ ಆ ಸರಹದಿ ನಿಮಗೆ ಅರ್ಥ ಆಯ್ತಾ, ವಸ್ತು ಅರ್ಥ ಆಗತ್ತೆ. ನೋಡಿ, ನೀವು ಯಾವ್ದೋ ಒಂದು ಮನೆ ಹೆಣ್ಣು ತರಕ್ ಹೋಗ್ತೀರಿ, ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೋಗೋದಲ್ಲ, ಆ ಹುಡುಗಿ ಅಮ್ಮ ಯಾರು, ಆ ಹುಡುಗಿ ಅಮ್ಮ ನಿಜವಾಗ್ಲೂ 4 ಜನಕ್ಕೆ ಅನ್ನ ಹಾಕ್ತಾವಳ, ಆ ಹುಡುಗಿ ಅಮ್ಮ ಮನೇಲಿ ಕೆಲಸ ಮಾಡ್ತಾಳ, ಆ ಹುಡುಗಿ ಅಮ್ಮ ಅವ್ರ ಅಪ್ಪನ್ ಚೆನ್ನಾಗಿ ನೋಡ್ಕೋತಾಳ. ಯಾಕೆ? ಅಮ್ಮನಿಂದ ಮಗಳು ಇನ್ಫ್ಲೂಯೆನ್ಸ್ ಆಗಿರ್ತಾಳೆ ಬಹಳ ಚೆನ್ನಾಗಿ. ಅಪ್ಪ ಯಾರು ಎಣ್ಣೆ ಹೊಡೆಯಕ್ಕೆ ಹೋಗ, ಇದೆಲ್ಲದ್ರಿಂದ ಇನ್ಫ್ಲೂಯೆನ್ಸ್ ಆಗಿ ಮಗುವಾಗಿರ್ತಾನೆ. ಅದೇ ತರ ಸ್ನೇಹಿತರೆ ಒಂದು ಪ್ರಾಡಕ್ಟ್ ನನ್ನ ಒಂದು ಆಲೋಚನೆಯಿಂದ ಇನ್ಫ್ಲೂಯೆನ್ಸ್ಡ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಮುಂದೊಂದು ದಿನ ಸ್ನೇಹಿತರೆ, ಜಸ್ಟ್ ಎಷ್ಟು ದಿನ ಆಯ್ತು, ನಾವು 18ನೇ ತಾರೀಕು, ಇವತ್ತು 28 28 ಡೇಟ್ಗಳು ನೆನಪಿಲ್ಲ ನನಗೆ. 28ನೇ ತಾರೀಕು ಇವತ್ತು. 10 days ಅಲ್ಲಿ 50,000 ಸೋಪ್, 50,000 ಪೇಸ್ಟ್, ಡಮಾರ್. ಗೋಡನ್ ನಲ್ಲಿ ಏನೂ ಇಲ್ಲ, ಖಾಲಿ. ನನ್ನ ಫ್ರೆಂಡ್ ಸಂಜೆ ಬಂದು ಗೋಡನ್ ತೋರ್ಸು, ಯಾಕೆ ಈ ಮಟ್ಟಕ್ಕೆ ಹೋಗ್ತಿದೆ ಸ್ನೇಹಿತರೆ? ಇನ್ನ 2-3 ತಿಂಗಳಲ್ಲಿ ಇದೇ ಸ್ಪೀಡಲ್ಲಿ ನೀವು ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ ಅಂತಂದ್ರೆ ಒಂದೊಂದು ಟೂತ್ ಪೇಸ್ಟೇ ನಿಮ್ಗೆ ಲಕ್ಷಗಟ್ಟಲೆ ಬಿಸ್ನೆಸ್ ತಂದು ಕೊಡುತ್ತೆ. ಯಾಕೆ? ಆ ತರ ಜನ ಆಚೆಗಡೆ ಸಫರ್ ಆಗ್ತಾ ಇದ್ದಾರೆ, ಆಚೆಗಡೆ ಹುಚ್ಚಿಡ್ಕೊಂಡು ಹೋಗ್ತಾ ಇದ್ದಾರೆ. ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತಾ ಇಲ್ಲ ಸರ್, ವಿ ಆರ್ ಫ್ರಸ್ಟ್ರೇಟೆಡ್, ನಾವು ತುಂಬಾ ನೋಯ್ತಾ ಇದೀವಿ. ಈ ತರ ಇರೋ ಸಿಚುವೇಶನ್ ನಲ್ಲಿ ನಾವು ರೈಟ್ ಟೈಮಲ್ಲಿ ಒಂದು ರೈಟ್ ಬ್ರ್ಯಾಂಡ್ ನ ತಗೊಂಡು ಸಖತ್ತಾಗಿರೋ ಪ್ರಾಡಕ್ಟ್ ನ ತಗೊಂಡು ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಈಗ ಕಂಪನಿಗಳು ತೆಂಗಿನೆಣ್ಣೆನ ಬಳಸ್ತವೆ. ಯಾಕೆ ತೆಂಗಿನೆಣ್ಣೆ ಇಷ್ಟು ಮಹತ್ವ, ಇದೆಲ್ಲದನ್ನೂ ಕೂಡ ನಾವು ತಿಳ್ಕೊಂಡಾಯ್ತು. ಈಗ ಒಂದೊಂದೇ ಪ್ರಾಡಕ್ಟ್ ಅದರ ವಿಶೇಷತೆನ ತಿಳಿತಾ ಹೋಗೋಣ ಸ್ನೇಹಿತರೆ. ಓವರ್ ಆಲ್ ಎಲ್ಲರೂ ಚಾಟ್ ಮುಖಾಂತರ ತಿಳಿಸಿ ಪ್ಯಾಕೇಜ್ ಬಗ್ಗೆ ಅಥವಾ ಒಂದು ಪ್ಯಾಕಿಂಗ್ ಬಗ್ಗೆ ಏನ್ ರೆಸ್ಪಾನ್ಸ್ ಬಂತು ಮಾರ್ಕೆಟ್ ಇಂದ. ಫಸ್ಟ್ ಸ್ನೇಹಿತರೆ ನೋಡಿ, ವಿ ಆರ್ ಸ್ವದೇಶಿ ಕಂಪನಿ. ಎಸ್, ವಿ ಆರ್ ವೆರಿ ಪ್ರೌಡ್ ಟು ಸೇ ವಿ ಆರ್ ಸ್ವದೇಶಿ. ಅಂಡ್ ಸ್ವದೇಶಿ ಅಂತಿದ್ದಂಗೆನೆ ಹೆಂಗೆಂಗೋ ಇರಬೇಕು ಅಂತಿಲ್ಲ. ನೋ, ವಿ ಆರ್ ಎ ಇಂಟರ್ನ್ಯಾಷನಲ್ ಲೆವೆಲ್. ನಮ್ಮ ಸೋಪ್ ಬಾಕ್ಸ್ ಮೇಲೆ ಹಾಕಿರೋ ಕಾಟನ್ ಬಾಕ್ಸ್ ಕೂಡ ಇಟ್ಸ್ ನೆಕ್ಸ್ಟ್ ಲೆವೆಲ್. ಸ್ನೇಹಿತರೆ, ನಮ್ಮ ಇನ್ನ 4 ಪ್ರಾಡಕ್ಟ್ ಶೀಘ್ರವಾಗಿ ಇದರಲ್ಲಿ ಆಡ್ ಆಗ್ತಾ ಇದೆ. ವರ್ಜಿನ್ ಕೊಕೊನಟ್ ಆಯಿಲ್ ಫೇಸ್ ವಾಶ್, ಅದೊಂದು ಫೇಸ್ ವಾಶ್ ಅಲ್ಲಿ 1 ಸೆಕೆಂಡಿಗೆ ರಿಸಲ್ಟ್ ಬರುತ್ತೆ. 1 ಸೆಕೆಂಡ್ ಫೇಸ್ ವಾಶ್ ಮಾಡಿದವನು 10 ಫೇಸ್ ವಾಶ್ ಇಟ್ಟೋಗಂತಾನೆ, ಆ ತರ ಫೇಸ್ ವಾಶ್ ಬರ್ತಾ ಇದೆ. ಅದರ ಪ್ಯಾಕಿಂಗ್ ನೀವೇನಾದ್ರೂ ನೋಡ್ಬಿಟ್ರೆ ತಲೆ ಗಿರ್ರ ಅಂದ್ಕೋತೀರಾ.
ಆ್ಯಂಡ್ ಬ್ರೈಟ್ನಿಂಗ್ ಕ್ರೀಮ್ ಎನಿಬಡಿ ವಾಂಟ್ಸ್ ಸರ್ ನನ್ನ ಮುಖ ಗ್ಲೋ ಆಗ್ಬೇಕು ಸರ್, ಎಸ್ ವರ್ಜಿನ್ ಕೊಕೊನಟ್ ಆಯಿಲ್ ಬ್ರೈಟ್ನಿಂಗ್ ಕ್ರೀಮ್ ಬರ್ತಿದೆ. ಆ್ಯಂಡ್ ಸನ್ಸ್ಕ್ರೀಮ್ ಹೈಯೆಸ್ಟ್ ಇವತ್ತೇನಾಗ್ತಿದೆ ಸ್ನೇಹಿತರೆ, ಬಿಸಿಲಿಗೆ 9 ಗಂಟೆವರೆಗೂ ಬಿಸಿಲು ತುಂಬ ಒಳ್ಳೆಯದು, 9 ಗಂಟೆಯ ಮೇಲಿನ ಬಿಸಿಲು ಇವತ್ತು ಹಾರಿಬಲ್ ಇದೆ. ಯಾಕೆಂದರೆ ಯು ವಿ ರೇಸ್ ಎಫೆಕ್ಟ್ ತುಂಬ ಇರುತ್ತೆ. ಕ್ಯಾನ್ಸರ್ಸ್ ಆಗೋ ಚಾನ್ಸಸ್, ಕೆಲವ್ರು ಹೇಳ್ತಾರಲ್ವಾ ನಾನು ಸಿಗರೇಟ್ ಸೇದಲ್ಲ, ನಾನು ಎಣ್ಣೆ ಹೊಡಿಲಿಲ್ಲ, ನನಗೆ ಯಾಕೆ ಕ್ಯಾನ್ಸರ್ ಅಂದರೆ ಸನ್ಲೈಟಿಂದನೂ ಕೂಡ ಕ್ಯಾನ್ಸರ್ಸ್ ಆಗೋ ಸಾಧ್ಯತೆಗಳು ವಿಪರೀತ ಇರೋದ್ರಿಂದ ಸನ್ಸ್ಕ್ರೀಮ್ ಇಟ್ಸ್ ಅ ಬಿಗ್ಗೆಸ್ಟ್ ಥಿಂಗ್. ಯಾರು ಬಿಸಿಲಲ್ಲಿ ಓಡಾಡ್ತಾರೋ ಅವರ ಮೈ ಮೇಲೆ ಒಂದು ಪದರ ರಚನೆ ಆದರೆ ಅದರಂತ ಒಳ್ಳೇದು. ಯಾಕೆಂತ ನಾನು ಇಲ್ಲಿಗೆ ಬಟ್ಟೆ ಹಾಕೋಕ್ಕಾಗಲ್ಲ ನೋಡ್ರಿ, ಇಲ್ಲಿಗೆ ಬಟ್ಟೆ ಹಾಕೋಕ್ಕಾಗಲ್ಲ, ಇಲ್ಲಿಗೆ ಬಟ್ಟೆ ಹಾಕೋಕ್ಕಾಗಲ್ಲ. ಸೊ ಇದಕ್ಕೋಸ್ಕರ ನಾವು ಆರ್ ಇಂಟ್ರೊಡ್ಯೂಸಿಂಗ್ ಸನ್ಸ್ಕ್ರೀಮ್ ಆಲ್ಸೋ. ಇದರ ಜೊತೆಗೆ ಸ್ನೇಹಿತರೆ ಕಟ್ಟ ಕಡೆಯ ಪ್ರಾಡಕ್ಟ್ ಯಾವುದು ಸ್ವದೇಶಿ ದಿಶಾ ಹರ್ಬ್ಸ್ ಅಲ್ಲಿ ಅಂತಂದ್ರೆ ಪೇನ್ ಕ್ರೀಮ್. ಸೊ ಇಂಥ ವರ್ಜಿನ್ ಕೊಕೊನಟ್ ಆಯಿಲ್ ಇಂದ ಒಂದು ಪೇನ್ ರಿಲೀಫ್ ಕ್ರೀಮ್ ನ ನಾವು ಇಂಟ್ರೊಡ್ಯೂಸ್, ಇನ್ನೊಂದು 10-15 ಡೇಸಲ್ಲಿ ಅವೆಲ್ಲ ನಿಮ್ಗೆ ಬೇಗ ಸಿಗ್ತವೆ. ಆ್ಯಂಡ್ ಯು ವಿಲ್ ಬಿಕಮ್ ಬ್ಯುಸಿ ಆ್ಯಂಡ್ ಬ್ಯುಸಿಯೆಸ್ಟ್ ಪರ್ಸನ್ಸ್ಗಳಾಗ್ಬಿಡ್ತೀರ ನೀವೆಲ್ಲ. ಯಾಕೆ ಲಾಟ್ ಆಫ್ ಪ್ರಾಡಕ್ಟ್ಸ್, ಲಾಟ್ ಆಫ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆ್ಯಂಡ್ ಸಖತ್ ನಿಮಗೆ ಮಾರ್ಕೆಟಲ್ಲಿ ಅದು ಏನೋ ಮಾಡ್ತಿರುತ್ತೆ. ಆ್ಯಂಡ್ ಒಂದೊಂದು ಪ್ಯಾಕಿಂಗ್ ನೋಡಿದ್ರು ವಾವ್ ಏನಿದು ಇಷ್ಟು ಚೆನ್ನಾಗಿದೆ, ಯಾಕೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಇರಬೇಕು, ಅದು ಮಾರ್ಕೆಟಲ್ಲಿ ಯಾರು ಕಂಪೇರ್ ಮಾಡಂಗಿರ್ಬಾರ್ದು. ಜೊತೆಗೆ ಪ್ಯಾಕಿಂಗು, ಯಾಕೆ ನೀವಿಲ್ಲಿ ನನ್ನ ಕಂಪ್ನಿ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಸ್ನೇಹಿತರೆ, ನೀವು ಹೋಗಿ ನಿಮ್ಮಂದ್ರೆ ಇಂಥ ಪ್ರಾಡಕ್ಟ್ ಕೊಟ್ಬಿಟ್ರ ಅಂತ ಅನ್ಬಾರ್ದು. ಇವನು ಇಂಥ ಕಂಪ್ನಿ ಜೊತೆ ಇದಾನ ನೋಡಿ, ವ್ಯತ್ಯಾಸ ಇಷ್ಟೇ. ಈ ತರ ಬದಲಾಯಿಸ್ಬೇಕು ಅಂತ ಹೇಳಿ ವಿ ಪುಟ್ ಆನ್ ದ ಎಫರ್ಟ್, ಅಷ್ಟೇ ಎಫರ್ಟ್. ಸ್ಟಿಲ್ ಟುಡೇ ಫೇಸ್ ವಾಶ್ ಈಸ್ ರೆಡಿ, ಬಟ್ ಫೇಸ್ ವಾಶ್ ಪ್ಯಾಕಿಂಗ್ ನಮ್ಮ ಕೈಲಿ ಫೈನಲ್. ಯಾಕೆ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್. ವಾವ್ ಬರ್ತಾ ಇಲ್ಲ, ಆ ಪ್ಯಾಕಿಂಗ್ ಅಲ್ಲಿ ಇದ್ದಿಲ್ಲ, ತಿಗ್ಗಿ ಬೇರೆದಾಕು, ಬೇರೆ ಚೇಂಜ್ ಮಾಡು. ವೈ? ಬಿಕಾಸ್ ವಿ ನೀಡ್ ಎಕ್ಸ್ಟ್ರಾರ್ಡಿನರಿ ಪ್ಯಾಕಿಂಗ್ ಚೆನ್ನಾಗಿರ್ಬೇಕು, ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಇರಬೇಕು. ಮುಗ್ಗಿತ್ತು ಸ್ನೇಹಿತರೆ, ಹುಚ್ಚ ಬಡ ಸೇಲ್ಸ್ ಬರುತ್ತೆ. ಯಾಕೆಂದ್ರೆ ಜನಕ್ಕೆ ಗುಡ್ ಕ್ವಾಲಿಟಿ ಬೇಕಷ್ಟೇ. ಅದು ಬಿಟ್ಟು ಬೇರೆ ಕತೆ ಪುರಾಣ ಕೇಳಕ್ ಅವ್ರು ಯಾರು ರೆಡಿ ಇಲ್ಲ. ಗುರು ಇದರಲ್ಲಿ ಏನಾರು ಇರ್ಲಿ, ಮಣ್ಣು ರಿಸಲ್ಟ್ ಬರುತ್ತಾ ಹೇಳೋ, ಆ ಒಂದು ಇಂಟೆನ್ಷನ್ ಅಲ್ಲಿ ಇಟ್ಕೊಂಡು ಸ್ನೇಹಿತರೆ ವಿ ಮೇಡ್ ದಿಸ್ ಪ್ರಾಡಕ್ಟ್. ಕ್ವಾಲಿಟಿ ಪ್ಯಾಕಿಂಗ್ ವೈಸ್ ಸೂಪರ್. आई ऐसी मुसीबत जिसने नहीं किसी को बख्शा, ऐसे में सबसे आवश्यक स्वास्थ्य की हो रक्षा। आई ऐसी मुसीबत जिसने नहीं किसी को बख्शा, ऐसे में सबसे आवश्यक स्वास्थ्य की हो रक्षा। रंग राग से मनाए